ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ಸಣ್ಣ ಕಥೆಯ ಬಗ್ಗೆ ಮಾತಾಡೋಣ. ಆದ್ರೆ ಇದು ನಮ್ಮ ಯೋಚನೆ ಮಾಡೋ ರೀತಿಯನ್ನೇ ಚೇಂಜ್ ಮಾಡೋ ಶಕ್ತಿ ಹೊಂದಿದೆ. ಆ ಕಥೆಯ ಹೆಸರು ದಿ ಎಗ್, ಅಂದ್ರೆ ಮೊಟ್ಟೆ. ಇದೊಂದು ಮೈಂಡ್ ಬೆಂಡಿಂಗ್ ಐಡಿಯಾ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಓಕೆ, ಈ ಕಥೆ ಶುರುವಾಗೋದೇ ಹೀಗೆ. ನೀವು ಮನೆಗೆ ಹೋಗ್ತಾ ಇರ್ತೀರಾ, ಅಷ್ಟರಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ನೀವಲ್ಲೇ ಸತ್ತೋಗ್ತೀರಾ. ಅದು ತುಂಬಾನೇ ಸಿಂಪಲ್, ಆದ್ರೆ ದುರಂತಮಯವಾದ ಒಂದು ಆಕ್ಸಿಡೆಂಟ್. ಸರಿ, ಸತ್ತ ಮೇಲೆ ಏನಾಯ್ತು? ನೀವು ಒಬ್ರನ್ನ ಭೇಟಿ ಮಾಡ್ತೀರಾ. ಅವ್ರು ಹೇಳ್ತಾರೆ ನಾನೇ ದೇವ್ರು ಅಂತ. ಆದರೆ ಅವರು ನಾವು ಸಿನಿಮಾಗಳಲ್ಲಿ ನೋಡೋ ಥರ ಇಲ್ಲ, ಬದಲಾಗಿ ಒಬ್ಬ ತುಂಬಾನೇ ಆರ್ಡಿನರಿ ಸಾಮಾನ್ಯ ಮನುಷ್ಯನ ಹಾಗೆ ಕಾಣ್ತಾರೆ. ಆ ದೇವರು ತುಂಬಾ ಶಾಂತವಾಗಿ ಹೇಳ್ತಾರೆ, ನೋಡು, ನೀನ್ ಸತ್ತ ಮೇಲೂ ನಿನ್ನ ಮೊದಲ ಯೋಚನೆ ನಿನ್ನ ಫ್ಯಾಮಿಲಿ ಬಗ್ಗೆ ಬಂತಲ್ಲ, ಅದ್ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಅಂತ. ಜೊತೆಗೆ ಒಂದು ಕಹಿ ಸತ್ಯವನ್ನು ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮನ್ನ ಒಬ್ಬ ಹೀರೋ ಥರ ನೆನೆಸ್ಕೊಳ್ತಾರೆ, ಆದ್ರೆ ನಿಮ್ಮ ಹೆಂಡತಿಗೆ ಎಲ್ಲೋ ಒಂದ್ ಕಡೆ ಅಬ್ಬಾ ನಿರಾಳವಾಯ್ತು ಅಂತಾನೂ ಅನ್ಸುತ್ತೆ. ಇಲ್ಲಿಂದ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗತ್ತೆ. ದೇವರು ಹೇಳ್ತಾರೆ, ನಿಮ್ಗೆ ಸ್ವರ್ಗನೂ ಇಲ್ಲ, ನರ್ಕನೂ ಇಲ್ಲ, ಬದಲಾಗಿ ನಿಮ್ಗೆ ಪುನರ್ಜನ್ಮ ಸಿಗತ್ತೆ ಅಂತ. ಇದನ್ನ ಕೇಳಿದ್ರೆ ಶಾಕ್ ಆಗಲ್ವಾ? ಖಂಡಿತ ಆಗತ್ತೆ. ಆದ್ರೆ ವೇಟ್, ಇದು ನಾವನ್ಕೊಂಡಿರೋ ತರಹ ಸಿಂಪಲ್ ಪುನರ್ಜನ್ಮ ಅಲ್ಲ. ಇದಕ್ಕೆ ಕೆಲವು ಸ್ಪೆಸಿಫಿಕ್ ಮತ್ತೆ ಸ್ವಲ್ಪ ವಿಚಿತ್ರವಾದ ರೂಲ್ಸ್ ಇದೆ. ಹಾಗಾದ್ರೆ ಬನ್ನಿ, ಆ ರೂಲ್ಸ್ ಏನು ಅಂತ ನೋಡೋಣ. ದೇವರು ನಿಮ್ಮ ಆತ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳ್ತಾರೆ, ನಿಮ್ಮ ಆತ್ಮ ಇದೆಯಲ್ಲ, ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೋ ಆಗ್ದಿರೋ ಅಷ್ಟು ದೊಡ್ಡದು, ಅಷ್ಟು ಅದ್ಭುತವಾಗಿದೆ. ನಿಮ್ಮ ಎಲ್ಲ ಹಳೆ ಜನ್ಮಗಳ ನಾಲೆಜ್, ಎಕ್ಸ್ಪೀರಿಯನ್ಸ್ ಎಲ್ಲವೂ ನಿಮ್ಮೊಳಗೆ ಇದೆ ಅಂತ. ಆದ್ರೆ ನಮ್ಗದು ನೆನ್ಪಿರಲ್ಲ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ದೇವರು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಮನುಷ್ಯನಾಗಿ ಬದುಕೋದು ಅಂದ್ರೆ ನಿನ್ನ ದೊಡ್ಡ ಆತ್ಮದ ಒಂದು ಚಿಕ್ಕ ಭಾಗವನ್ನ ಮಾತ್ರ ಈ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಕಳಿಸ್ತೀಯಾ? ಇದು ಒಂದು ಗ್ಲಾಸ್ ನೀರು ಬಿಸಿದೆಯಾ ತಣ್ಣಗಿದೆಯಾ ಅಂತ ಚೆಕ್ ಮಾಡೋಕೆ ಬರೀ ಬೆರಳನ್ನ ಅದ್ದಿ ನೋಡ್ತೀವಲ್ಲ, ಹಾಗಿದೆ ಅಂತ. ವಾವ್, ಎಂಥ ಅದ್ಭುತ ಹೋಲಿಕೆ ಅಲ್ಲ? ಇವಾಗ ನೋಡಿ, ಇನ್ನೊಂದು ದೊಡ್ಡ ಬಾಂಬ್. ನಿಮ್ಮ ನೆಕ್ಸ್ಟ್ ಜನ್ಮ ಫ್ಯೂಚರಲ್ಲ, ಬದಲಾಗಿ ಪಾಸ್ಟಲ್ಲಿ. ದೇವರು ಹೇಳ್ತಾರೆ, ನಿಮ್ಮ ಮುಂದಿನ ಜನ್ಮ ಕ್ರಿಸ್ತಶಕ 540ರಲ್ಲಿ ಚೀನಾದ ಒಬ್ಬ ಬಡ ರೈತ ಹುಡುಗಿಯಾಗಿ ಆಗುತ್ತೆ ಅಂತ. ಯಾಕಂದ್ರೆ ಟೈಮ್ ಅನ್ನೋದು ಬರೀ ಈ ಯೂನಿವರ್ಸ್ಗೆ ಮಾತ್ರ ಸೀಮಿತವಂತೆ. ಸೊ ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ. ಈ ಇಡೀ ಯೂನಿವರ್ಸ್, ಈ ಪುನರ್ಜನ್ಮದ ಗೇಮ್, ಇದೆಲ್ಲದರ ಹಿಂದಿರೋ ನಿಜವಾದ ಉದ್ದೇಶ ಏನು ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಇದೆಲ್ಲದರ ಪಾಯಿಂಟ್ ಏನು? ಯಾಕಿದೆಲ್ಲ ನಡೀತಿದೆ? ಈ ಒಂದು ಪ್ರಶ್ನೆನೇ ಈ ಇಡೀ ಕಥೆಯ ಹೃದಯ ಅಂದ್ರೆ ತಪ್ಪಾಗಲ್ಲ. ಇದಕ್ಕೆ ದೇವ್ರು ಉತ್ತರ ಕೊಡ್ತಾರೆ, ಈ ಇಡೀ ಯೂನಿವರ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೇ ನಿನಗೋಸ್ಕರ, ನೀನು ಬೆಳೆದು ಮೆಚ್ಯೂರ್ ಆಗೋಕೆ ಅಂತ. ಇಲ್ಲೊಂದು ವಿಷಯ ಗಮನಿಸಿ, ದೇವ್ರು ಮಾನವ ಕುಲ ಅಂತ ಹೇಳಲ್ಲ, ಬದಲಾಗಿ ನೀನು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆಮೇಲೆ ದೇವ್ರು ಈ ಒಂದು ಲೈನ್ ಹೇಳ್ತಾರೆ, ಬೇರೆ ಯಾರೂ ಇಲ್ಲ, ಜಸ್ಟ್ ಇಷ್ಟೇ. ಇದರ ಅರ್ಥ ಏನಪ್ಪಾ? ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ಇದರ ಹಿಂದಿನ ಸತ್ಯ ನಿಮ್ಮನ್ನ ಬೆರಗುಗೊಳಿಸುತ್ತೆ. ಸರಿ, ಆ ಬೇರೆ ಯಾರೂ ಇಲ್ಲ ಅನ್ನೋ ಲೈನ್ನ ಅರ್ಥವನ್ನ ಈಗ ಡಿಕೋಡ್ ಮಾಡೋಣ. ರೆಡಿಯಾಗಿರಿ, ಯಾಕಂದ್ರೆ ಇದು ನಿಮ್ಮ ತಲೆ ತಿರುಗಿಸಬಹುದು. ಕಥೆಯ ಅಲ್ಟಿಮೇಟ್ ಸತ್ಯ ಏನಂದ್ರೆ, ನೀನು ಎಲ್ಲರೂ ಆಗಿದ್ದೀಯ. ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದ, ಈಗ ಜೀವಿಸ್ತಾ ಇರೋ, ಮುಂದೆ ಹುಟ್ಟಬೋವ ಪ್ರತಿಯೊಬ್ಬ ವ್ಯಕ್ತಿನೂ ನೀನೆ. ಅವರೆಲ್ಲರೂ ನಿನ್ನ ಬೇರೆ ಬೇರೆ ಅವತಾರಗಳು ಅಷ್ಟೇ. ಇದರ ಅರ್ಥ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ. ಅಂದ್ರೆ ನೀವೇ ಅಬ್ರಹಂ ಲಿಂಕನ್, ಮತ್ತೆ ಅವರನ್ನ ಕೊಂದ ಜಾನ್ ವಿಲ್ಕ್ಸ್ ಬೂತ್ ಕೂಡ ನೀವೇ. ಹಿಟ್ಲರ್ನಿಂದ ಸತ್ತ ಲಕ್ಷಾಂತರ ಜನ ನೀವೇ. ಅಷ್ಟೇ ಅಲ್ಲ, ಹಿಟ್ಲರ್ ಕೂಡ ನೀವೇ. ನೀವೇ ಜೀಸಸ್, ಮತ್ತು ಅವರನ್ನ ಫಾಲೋ ಮಾಡಿದ ಪ್ರತಿಯೊಬ್ಬರೂ ಕೂಡ ನೀವೇನೇ. ಈ ಸತ್ಯದ ಎಫೆಕ್ಟ್ ಏನು ಗೊತ್ತಾ? ನೀವು ಯಾರಿಗಾದ್ರೂ ನೋವು ಕೊಟ್ರೆ ಅದು ನಿಮ್ಗೆ ನೀವೇ ನೋವು ಮಾಡ್ಕೊಂಡಾಗೆ. ನೀವು ಯಾರಿಗಾದ್ರೂ ದಯೆ ತೋರಿಸಿದ್ರೆ ಅದು ನಿಮ್ಗೆ ನೀವೇ ದಯೆ ತೋರಿಸಿದಾಗೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಇರೋದು ನೀವೇ ಅಲ್ವಾ? ಸರಿ, ಹಾಗಾದ್ರೆ ಈ ಕತೆಗೆ ಮೊಟ್ಟೆ ಅಂತ ಯಾಕೆ ಹೆಸರು ಬಂತು? ಈಗ ನಾವು ಆ ಪಜಲ್ನ ಕೊನೆಯ ಪೀಸ್ನ ನೋಡೋಣ. ಹಾಗಾದ್ರೆ ಈ ಎಲ್ಲ ಜನ್ಮಗಳ ಪರ್ಪಸ್ ಏನು? ದೇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀನು ಇನ್ನೂ ಪೂರ್ತಿ ದೇವ್ರು ಆಗಿಲ್ಲ, ನೀನಿನ್ನೂ ಒಂದು ಭ್ರೂಣದ ಹಾಗೆ. ಈ ಎಲ್ಲ ಲೈಫ್ಸ್ ಇದೆಯಲ್ಲ, ಇದು ನೀನು ಬೆಳೆದು ಮೆಚೂರ್ ಆಗಿ ನನ್ನ ಹಾಗೆ ಆಗೋಕೆ ಇರೋ ಒಂದು ಪ್ರಾಸೆಸ್ ಅಂತ. ಮತ್ತು ಫೈನಲ್ ರಿವೀಲ್ ಇಲ್ಲಿದೆ. ಈ ಇಡೀ ಯೂನಿವರ್ಸ್ ಇದೆಯಲ್ಲ, ಅದು ಬರೀ ಒಂದು ಮೊಟ್ಟೆ, ಒಂದೇ ಒಂದು ಆತ್ಮ ಬೆಳೆದು ದೊಡ್ಡದಾಗೋಕ್ಬೇಕಾದ ಒಂದು ಸೇಫ್ ಜಾಗ ಅಷ್ಟೇ. ಹಾಗಾದ್ರೆ ಈ ಆತ್ಮದ ಜನನ ಆಗೋದು ಯಾವಾಗ?
ಯಾವಾಗ ನೀನು ಕಾಲದ ಶುರುವಿನಿಂದ ಕೊನೆಯವರೆಗೂ ಬದುಕಿದ ಪ್ರತಿಯೊಬ್ಬ ಮನುಷ್ಯನ ಲೈಫ್ನ ವಾಳ್ದು ಮುಗಿಸ್ತೀಯೋ, ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ತೀಯೋ, ಆಗ ನೀನು ಹುಟ್ಟೋಕೆ ರೆಡಿ ಆಗ್ತೀಯ. ಸೊ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ನೀವು ನಿಮ್ಮ ಜೀವನವನ್ನ ಹೇಗೆ ಬೇರೆ ರೀತಿ ಬದುಕ್ತೀರಿ? ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.